ನಮ್ಮ ಜೊತೆ ಇದ್ದರೆ ಕಲೆ ಸಂಸ್ಕೃತಿ ಸಾಹಿತ್ಯ ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೇರಿ ಗ್ರಾಮದಲ್ಲಿರುವಂತಹ ಹಾಸನಗಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನಿಯಮಿತ ಹಾಸನಗಿ ಇದರಲ್ಲಿ ಸುಮಾರು 4 ದಶಕಗಳಿಂದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಯಲ್ಲಾಪುರ TAPC-MS ಇದರಲ್ಲಿ 17 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಯಲ್ಲಾಪುರ ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ ಇದರಲ್ಲಿ 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಶ್ರೀ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆ ಇದರಲ್ಲಿ ಕಳೆದ 30 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 5 ದಶಕಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ರಾಮಕೃಷ್ಣ ಎನ್ ಹೆಗಡೆ ಗೋಸ್ಗಡ್ಡೆ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ತಾವು ಒಂದು ಸಹಕಾರಿ ರಂಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈಗಾಗಲೇ ತಾವು ಮಾಡಿದ್ರಿ. ಅದಕ್ಕೆಲ್ಲ ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ. ನಾನು ಸದ್ಯ ಹಾಸನಗಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 1970ರಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡು ಯಲ್ಲಾಪುರ ತಾಲೂಕಿನ ಮಾರಾಟ ಸಹಕಾರಿ ಸಂಸ್ಥೆ ಹಾಗೂ ವಿವಿಧ ಸಂಸ್ಥೆಗಳು ಮತ್ತು ಸ್ಥಳೀಯವಾಗಿ ಶ್ರೀ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆ ಮತ್ತು ನಮ್ಮ ಪ್ರೀತಿಯ ಸಂಸ್ಥೆಯಾದಂಥ ಹಾಸನಗಿ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಸರ್, ಈ ಸಹಕಾರಿ ರಂಗಕ್ಕೆ ಯಾವಾಗ ಮತ್ತು ಹೇಗೆ ತಾವು ಪ್ರವೇಶವನ್ನು ಮಾಡಿದ್ರಿ? ಈ ಸಹಕಾರಿ ಕ್ಷೇತ್ರ ಈ ಸಾರ್ವಜನಿಕ ಕ್ಷೇತ್ರ ಜೊತೆಗೆ ನನಗೆ ಮೊದಲಿಂದನೂ ಕೂಡ ಆ ಬಗ್ಗೆ ಆಸಕ್ತಿ ಇತ್ತು. ಆದರೆ ನಾನು ಮತ್ತು ನಮ್ಮ ಎಲ್ಲ ಇತರ ಸಮಾನ ಮನಸ್ಕ ಸ್ನೇಹಿತರು ಈ ಕ್ಷೇತ್ರ ಪ್ರವೇಶ ಮಾಡಿದ್ದು ಸುಮಾರು 1970ರಲ್ಲಿ ಇರಬೇಕು ಅಂತ ಕಾಣ್ತದೆ. ನಮಗೆ ನಿಜವಾಗಿಯೂ ಆ ಹೊತ್ತಿಗೆ ಮಾರ್ಗದರ್ಶಕರಾಗಿ ಮತ್ತು ಸ್ಫೂರ್ತಿಯ ಸರಿಯಾಗಿ ಇದ್ದಂಥವ್ರು ಈ ಕ್ಷೇತ್ರಕ್ಕೆ ಬರೋದಕ್ಕೆ ಕಾರಣೀಭೂತರು ಅಂದರೆ ನಮ್ಮ ಜಿಲ್ಲೆಯ ಹಿರಿಯ ಸಹಕಾರಿಗಳಾದ ಶ್ರೀಮಾನ್ SR ಹೆಗಡೆ ಕಡವೆಯರು ಹಾಗೂ ಆಗ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಂಥ GS ಹೆಗಡೆ ಅಜ್ಜಿಬಾಳ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈ ಒಂದು ಹಾಸನಗಿ ಗ್ರೂಪ್ ಗ್ರಾಮಗಳ ಸಹಕಾರಿ ರಂಗದಲ್ಲಿ ತಾವು ಈ 4 ದಶಕಗಳಿಂದ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ನಮ್ಮ ಹಾಸನಗಿ ಸೊಸೈಟಿ ಇದು ನಮ್ಮ ಊರಿನ ನಮ್ಮ ಪ್ರದೇಶದ ಹಿರಿಯರು ಅವರೆಲ್ಲ ಸೇರಿ ಕಟ್ಟಿದಂಥ ಒಂದು ಸಂಸ್ಥೆ. ಆ ಕಾಲಕ್ಕೆ ಸಹಕಾರಿ ಆಂದೋಲನದ ರೂಪದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕಡೆ, ವಿಶೇಷವಾಗಿ ಶಿರಸಿ, ಸಿದ್ದಾಪುರ ಮತ್ತು ಯಲ್ಲಾಪುರ ತಾಲೂಕುಗಳಲ್ಲಿ ಅದೇ ಹೊತ್ತಿಗೆ ಸಹಕಾರಿ ಸಂಸ್ಥೆಗಳು ಸ್ಥಾಪನೆಗೊಂಡು ಆ ರೀತಿಯಾಗಿ ಸ್ಥಾಪನೆಗೊಂಡಂಥ ಸಹಕಾರಿ ಸಂಸ್ಥೆಗಳಲ್ಲಿ ನಮ್ಮ ಹಾಸನಗಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಸ್ಥೆಯು ಕೂಡ ಒಂದು. ಆ ಹೊತ್ತಿಗೆ ನಾವೆಲ್ಲ ಸಂಸ್ಥೆಯ ಕರ್ಣಧಾರತ್ವವನ್ನು ವಹಿಸಿಕೊಳ್ಳುವಂಥ ಹೊತ್ತಿಗೆ ಸಂಸ್ಥೆಗೆ ತನ್ನದೇ ಆದಂಥ ಒಂದು ಕಟ್ಟಡ ಹೊತ್ತಿಗೆ ನಿರ್ಮಾಣ ಆಗಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ನಮ್ಮ ಈ ಸಮಾನ ಮನಸ್ಕರ ಪಕ್ಷಾತೀತವಾದಂಥ ಧೋರಣೆ ಇಟ್ಟುಕೊಂಡು ಬಂದಂಥ ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿ ಆ ಸಂಸ್ಥೆಯನ್ನು ಇಂದು ಕಾಣುವಂಥ ಒಂದು ಹಂತಕ್ಕೆ ನಾವು ಒಯ್ದಿದ್ದೇವೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಇಂದು ಈ ಸಂಸ್ಥೆಯ ಮುಖಾಂತರ ಬೆಳೆಗಾರರ ಸದಸ್ಯರ ಎಲ್ಲ ಬೇಡಿಕೆಗಳನ್ನು ಕೂಡ ಪೂರೈಸೋದಕ್ಕೆ ಸಂಸ್ಥೆ ಕಟಿಬದ್ಧವಾಗಿದೆ. ಅದು ಕೃಷಿಗೆ ಸಂಬಂಧಪಟ್ಟಂಥ ಸಾಲ ಇರಬಹುದು,
ಬೇರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸಾಲದ ಸೌಕರ್ಯಗಳಿರಬಹುದು, ಎಲ್ಲ ರೀತಿಯ ಸಹಾಯವನ್ನು ಕೂಡ ಸಂಸ್ಥೆ ಮಾಡ್ತಾ ಇದೆ. ತುಂಬ ಸಂತೋಷ ಸರ್. ಅದೇ ರೀತಿ ತಮ್ಮ ಒಂದು ಸಂಸ್ಥೆಯಿಂದ ಈ ಭಾಗದ ರೈತರಿಗೆ, ಸಾಮಾನ್ಯ ಜನತೆಗೆ ಯಾವ ರೀತಿ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದೀರಿ? ಈಗ ನಮ್ಮ ಸಂಸ್ಥೆಯ ಮೂಲಭೂತವಾದಂಥ ಒಂದು ಉದ್ದೇಶ, ಇದು ಸಮಾಜದ ಎಲ್ಲ ವರ್ಗಗಳನ್ನು ಕೂಡ ಒಳಗೊಳ್ಳಬೇಕಾದಂಥ ಒಂದು ಉದ್ದೇಶ ನಮ್ಮ ಸಂಸ್ಥೆಯಲ್ಲಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಇಂದು ಈಗಾಗಲೇ ನಾನು ವ್ಯಕ್ತಪಡಿಸಿದ ಹಾಗೆ ಕೃಷಿಯ ಸಾಲಕ್ಕೆ ಸಂಬಂಧಪಟ್ಟಂತೆ ಮತ್ತು ಇತರ ಎಲ್ಲ ರೀತಿಯ ಸಾಲಗಳನ್ನು ನೀಡುವುದರ ಜೊತೆಗೆ ಸಂಸ್ಥೆ ತನ್ನದೇ ಆದಂಥ ವ್ಯಾಪಾರ ಮಳಿಗೆ, ಮಾರಾಟ ಮಳಿಗೆಯನ್ನು ಪ್ರಾರಂಭ ಮಾಡಿದೆ. ಬೆಳೆಗಾರರಿಗೆ, ಕೃಷಿಕರಿಗೆ ಮತ್ತು ಸಾಮಾನ್ಯ ಜನಕ್ಕೆ ಅನುಕೂಲವಾಗುವಂಥ ಕಿರಾಣಿ ಮತ್ತು ಇತರ ಕಮೋಡಿಟಿ ಸವಲತ್ತುಗಳನ್ನು, ವಸ್ತುಗಳನ್ನು ಕೊಡುವುದಕ್ಕೆ ವ್ಯವಸ್ಥೆ ಮಾಡಿದೆ. ಕೃಷಿಕರಿಗೆ ಅವಶ್ಯವಿರುವಂಥ ಎಲ್ಲ ಗೊಬ್ಬರ, ಇತರ ಸಲಕರಣೆಗಳನ್ನು ಪೂರೈಸುವುದಕ್ಕೆ ಕ್ರಮ ತೆಗೆದುಕೊಂಡಿದೆ. ಅವರು ಉತ್ಪಾದಿಸುವಂಥ ಬೆಳೆಗಳು, ಅಡಿಕೆ ಇರ್ಬೋದು, ಕಾಳುಮೆಣಸು ಇರ್ಬೋದು, ಭತ್ತ ಇರ್ಬೋದು, ಯಾವುದನ್ನು ಕೂಡ ತಂದಿಡುವುದಕ್ಕೆ ಅವರಿಗೆ ಗೋಡೌನ್ ವ್ಯವಸ್ಥೆ, ಆ ವ್ಯವಸ್ಥೆಯನ್ನು ಕೂಡ ಸಂಸ್ಥೆ ಯಾವುದೇ ಶುಲ್ಕ ವಿಧಿಸದೆ, ಬಾಡಿಗೆಯನ್ನು ವಿಧಿಸದೆ ನಮ್ಮ ಸಂಸ್ಥೆ ಗೋಡೌನ್ನಲ್ಲಿ ಇಟ್ಟುಕೊಳ್ಳೋದು. ಹಾಗೆಯೇ ಅನೇಕ ವರ್ಷಗಳಿಂದ ಅವರು ಬೆಳೆದಂಥ ಮಾಸುಗಳನ್ನು ತಾಲೂಕಿನ ಮಾರುಕಟ್ಟೆಗಳಿಗೆ ಮುಫತ್ತಾಗಿ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಸಂಸ್ಥೆ ಅನೇಕ ವರ್ಷಗಳಿಂದ ಮಾಡ್ತಾ ಇದೆ. ಒಟ್ಟಿನಲ್ಲಿ ಬೆಳೆಗಾರರ ಮತ್ತು ಈ ಪ್ರದೇಶದ ಒಟ್ಟಾರೆ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಕೊಂಡು ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಇದಕ್ಕೆ ಎಲ್ಲರ ಪಾಲ್ಗೊಳ್ಳುವಿಕೆ ಇದೆ. ಆಡಳಿತ ಮಂಡಳಿ, ಒಟ್ಟಾರೆ ಇಲ್ಲಿ ವ್ಯವಹರಿಸುವಂಥ ಎಲ್ಲ ಸದಸ್ಯರು, ಮುಖ್ಯವಾಗಿ ನಮ್ಮ ನಿಷ್ಠಾವಂತಿಕೆಯಿಂದ ಮನಮುಟ್ಟಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು, ಮುಖ್ಯ ಕಾರ್ಯನಿರ್ವಾಹಕರು, ಇವರೆಲ್ಲ ಅವೆಲ್ಲ ಸೇರಿ ಒಂದು ಟೀಮ್ ಆಗಿ, ಒಂದು ಗುಂಪಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ನಿಜವಾಗಿ ನಮಗೆ ಸಂತೋಷವಾಗ್ತಾ ಇದೆ. ಆ ಕಾರಣಕ್ಕಾಗಿ ಸಂಸ್ಥೆಯ ಪ್ರಗತಿ ವರ್ಷದಿಂದ ವರ್ಷಕ್ಕೆ ಹಂತ ಹಂತವಾಗಿ ಆರ್ಥಿಕವಾಗಿ ಸದೃಢವಾಗುವ ಜೊತೆಗೆ ಎಲ್ಲ ರೂಪದಲ್ಲಿ, ಷೇರುಗಳ ರೂಪದಲ್ಲಿ, ಠೇವುಗಳ ರೂಪದಲ್ಲಿ ಹಾಗೂ ದುಡಿಯುವ ಬಂಡವಾಳ ರೂಪದಲ್ಲಿ, ಎಲ್ಲ ರೂಪದಲ್ಲೂ ಕೂಡ ಸಂಸ್ಥೆ ಆರ್ಥಿಕವಾಗಿ ಶಕ್ತಿಯುತವಾಗಿ ಹೊರಹೊಮ್ಮುತ್ತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಭಾಗದ ರೈತರಿಗೆ ಇನ್ನೂ ಏನೇನು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದೀರಿ? ಈಗ ಪ್ರಾಮುಖ್ಯವಾಗಿ ನಾನೀಗಾಗಲೇ ಪ್ರಸ್ತಾಪ ಮಾಡಿದಂಥ ಅಂಶ ಹೊರತಾಗಿಯೂ ಕೂಡ ಸಂಸ್ಥೆ ಪ್ರಾಮುಖ್ಯವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಅಂದರೆ ಈ ನಮ್ಮ ಸೊಸೈಟಿಯ ಕಾರ್ಯಕ್ಷೇತ್ರದಲ್ಲಿ ಬರುವಂಥ ಜನಕ್ಕೆ ಪಡಿತರ ವಿತರಣೆ ವ್ಯವಸ್ಥೆ ಮಾಡುವಂಥದ್ದು ಕೂಡ ಬಹಳ ಅನೇಕ ವರ್ಷಗಳಿಂದ ಆ ಕೆಲಸವನ್ನು ಮಾಡ್ತಾ ಇದೆ. ನಮ್ಮಲ್ಲಿ ಈ BPL ಕಾರ್ಡ್ಸೇ ಸುಮಾರು 1800 ಕಾರ್ಡ್ BPL ಕಾರ್ಡಿಂದ ಈ ನಮ್ಮ ಜನಕ್ಕೆ ಪಡಿತರ ವ್ಯವಸ್ಥೆ ವಿತರಣೆ ಆಗ್ತಾ ಇದೆ ಪ್ರತಿ ತಿಂಗಳ. ಮತ್ತೊಂದು ಪ್ರಾಮುಖ್ಯವಾದಂಥ ಅಂಶ, ಇಡೀ ನಮ್ಮ ಸಹಕಾರಿ ಕಾರ್ಯಕ್ಷೇತ್ರದಲ್ಲಿ, ಇಡೀ ಜಿಲ್ಲೆಯಲ್ಲೇ ಹೇಳಬಹುದು, ರೈತರ ಮನೆ ಬಾಗಿಲಿನಿಂದ ಅವರು ಬೆಳೆದಂಥ ಮಾಸುಗಳನ್ನು ಮಾರಾಟಕ್ಕೆ ವ್ಯಾಪಾರಿ ಕೇಂದ್ರಗಳಿಗೆ, ಯಲ್ಲಾಪುರ ಇರ್ಬೋದು, ಸಿರಸಿ ಇರ್ಬೋದು, ಅಲ್ಲಿ ಮಾರಾಟಕ್ಕೆ ಯಾವುದೇ ಟ್ರಾನ್ಸ್ಪೋರ್ಟ್
ಚಾರ್ಜಸ್ ಇಲ್ಲೇ ಧರ್ಮಾರ್ಥವಾಗಿ ಪುಕ್ಕಟೆಯಾಗಿ ಅವರ ಮಹಸೂಲನ್ನು ತೆಗೆದುಕೊಂಡು ಹೋಗಿ ವಿಕ್ರಿ ಮಾಡಿಸಬೇಕಾದಂಥ ಕೆಲಸವನ್ನು ಸಂಸ್ಥೆ ಸುಮಾರು 25 ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದೆ. ಇದು ಬಹುಶಃ ಬಹಳ ಬೆಳೆಗಾರರಿಗೆ ಅವರ ಬದುಕಿನಲ್ಲಿ ನಾವು ಇದೊಂದು ಮಹತ್ವದ ಅಂಶ ಅನ್ನಲಿಕ್ಕೆ ಅಂಶ. ಹಾಗೆಯೇ ಮತ್ತೊಂದು ಮಹತ್ವವಾದಂಥ ಕೆಲಸ ಅಂತಂದರೆ ನಮ್ಮಲ್ಲಿ ಪತ್ತು ಮಾರಾಟ ಜೋಡಣೆ. ಬೆಳೆಗಾರರು ತಮ್ಮ ವ್ಯವಹಾರವನ್ನು ಸೊಸೈಟಿಲೇ ಮಾಡ್ತಾರೆ, ತಮ್ಮ ಮಹಸೂಲನ್ನು ಸಹಕಾರಿ ಸಂಸ್ಥೆಗಳ ಮುಖಾಂತರವೇ ವಿಕ್ರಯ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸದಸ್ಯ ಅವನ ಮಹಸೂಲು ಮಾರಾಟ ಮಾಡಿದಂಥ ಮೊತ್ತದಲ್ಲಿ 100ಕ್ಕೆ 7 ರೂಪಾಯಿಯಷ್ಟು ಕಡ್ಡಾಯ ಠೇವಾಗಿ ಅದನ್ನು ಮುರಿದುಕೊಂಡು ಅವನ ಖಾತೆಗೆ ಠೇವಾಗಿ ಇರುವಂಥ ಕೆಲಸವನ್ನು ಅನೇಕ ವರ್ಷದಿಂದ ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು 18ರಿಂದ 20 ಕೋಟಿ ರೂಪಾಯಿಯಷ್ಟು ಠೇವು ಸಂಗ್ರಹಣೆಯಾಗಿದೆ. ಗೊತ್ತಿಲ್ಲದೆ ಒಂದು ರೀತಿಯಲ್ಲಿ ಇದು ಸಂಸ್ಥೆಯೂ ಠೇವಾಗಿ ಪರಿವರ್ತನೆಯಾಗಿ ಸಹಾಯವಾಗ್ತದೆ. ಹಾಗೆ ಬೆಳೆಗಾರರಿಗೆ ಉಳಿತಾಯದ ದೃಷ್ಟಿಯಿಂದ ಸೇವಿಂಗ್ಸ್ ಕಡ್ಡಾಯ ಮಾಡೋದಕ್ಕೆ ಬಹುಶಃ ಬೆಳೆಗಾರರಿಗೆ ಗೊತ್ತಿಲ್ಲದೆ ಹಣ ಅವರ ಖಾತೆಗೆ ಆಬದ್ಧನವಾಗಿ ಠೇವಾಗಿ ಪರಿವರ್ತನೆ ಆಗುತ್ತೆ. ಇದು ನಾವೇನು ಪ್ರಾರಂಭ ಮಾಡಿದ್ದೇವೆ 25 ವರ್ಷಗಳ ಹಿಂದೆ, ಆ ಕೆಲಸವನ್ನು ಎಲ್ಲ ಸಹಕಾರಿ ಸಂಸ್ಥೆಗಳು ಕೂಡ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಈ ಒಂದು ವರ್ಷದ ತಮ್ಮ ಸಂಸ್ಥೆಯಿಂದ ಈ ಒಂದು ವರ್ಷದ ಚಟುವಟಿಕೆಗಳು ಯಾವ ರೀತಿಯಾಗಿದೆ? ಈಗ ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಆ ವಿಷಯ ಪ್ರಸ್ತಾಪ ಮಾಡಬೇಕು ಅಂತಂದರೆ, ನಮ್ಮಲ್ಲಿ 1800ಕ್ಕೂ ಮೇಲ್ಪಟ್ಟ ಸದಸ್ಯರು ಇದ್ದಾರೆ, ವ್ಯವಹಾರ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಸುಮಾರು 1 ಕೋಟಿ ರೂಪಾಯಿಯಷ್ಟು ಷೇರು ಬಂಡವಾಳ ಈ ವರ್ಷ ಒಟ್ಟಾರೆ ಈ ವರ್ಷದ್ದು ಸೇರಿ ಸಂಗ್ರಹ ಆಗಿದೆ. ನಂತರ ನಮ್ಮ ಸಂಸ್ಥೆಯಲ್ಲಿ ಸುಮಾರು 60 ಕೋಟಿ ರೂಪಾಯಿಯಷ್ಟು ದುಡಿಯುವ ಬಂಡವಾಳ ಇದೆ. ಹಾಗೆ ಸುಮಾರು 39 ಕೋಟಿ ರೂಪಾಯಿಯಷ್ಟು ಸಾಲವನ್ನು ನಾವು ಬೆಳೆಗಾರರಿಗೆ ಸದಸ್ಯರಿಗೆ ಸಾಲವನ್ನು ವಿತರಣೆ ಮಾಡಿದ್ದೇವೆ. ಮುಖ್ಯವಾಗಿ 13 ಕೋಟಿ ರೂಪಾಯಿಯಷ್ಟು ಕೃಷಿ ಸಾಲವನ್ನು ವಿತರಣೆ ಮಾಡಿದ್ದೇವೆ. ಹಾಗೆ ಈ ವರ್ಷ 2021ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆ ಸುಮಾರು 46.5 ಲಕ್ಷ ರೂಪಾಯಿ ಲಾಭವನ್ನು ಮಾಡಿದೆ. ಆ ಲಾಭಕ್ಕೆ ಸದಸ್ಯರಿಗೆ, ವ್ಯವಹರಿಸ್ತಕ್ಕಂಥ ಸದಸ್ಯರಿಗೆ, ಷೇರಿಟ್ಟಂಥ ಮೆಂಬರಿಗೆ 12% ಡಿವಿಡೆಂಡನ್ನು ಕೂಡ ವಿತರಣೆ ಮಾಡಿದೆ. ಸರ್, ಇನ್ನು ತಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗ ಆಗಿರ್ಬೋದು, ತಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಆಗಿರ್ಬೋದು, ತಮ್ಮದೊಂದು ಆಡಳಿತದಲ್ಲಿ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ? ಈಗ ಯಾವುದೇ ಒಂದು ಸಹಕಾರಿ ಸಂಸ್ಥೆ ಉತ್ತಮವಾಗಿ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಬೇಕಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವರ್ಗದವರು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗ್ತದೆ. ಪ್ರಾಮುಖ್ಯವಾಗಿ ಈ ಸಂಸ್ಥೆಯಲ್ಲಿ ವ್ಯವಹರಿಸ್ತಕ್ಕಂಥ ಸದಸ್ಯರು, ಅವರ ಪಾತ್ರ ಬಹಳ ಮಹತ್ವದ್ದು. ನಮ್ಮಲ್ಲಿ ಆ ಮಟ್ಟಿಗೆ ತುಂಬ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ ನಮ್ಮ ಎಲ್ಲ ಮಾನ್ಯ ಸದಸ್ಯರು ಅಂತವರು. ಹಾಗೆಯೇ ಈ ಸಂಸ್ಥೆಯನ್ನು ಮುನ್ನಡೆಸಬೇಕಾದಂಥ ಜವಾಬ್ದಾರಿ ಪ್ರಾಮುಖ್ಯವಾಗಿ ಆಡಳಿತ ಮಂಡಳಿ ಇರ್ತದೆ. ಆಡಳಿತ ಮಂಡಳಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ದಿನನಿತ್ಯದ ಕಾರ್ಯಭಾರವನ್ನು ನಿರ್ವಹಿಸಬೇಕಾಗ್ತದೆ. ನಮ್ಮ ಸಂಸ್ಥೆ ಮಟ್ಟಿಗೆ ನನಗೆ ಅಧ್ಯಕ್ಷನಾಗಿ ಇಲ್ಲಿಯವರೆಗೆ
ದೀರ್ಘಕಾಲದವರೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ಆಡಳಿತ ಮಂಡಳಿ ಮತ್ತು ಹಿಂದಿನ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕರು ಕಾರ್ಯದರ್ಶಿಗಳು ಅವರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕಾದಂಥದ್ದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ. ಈಗ ಇರುವಂಥ ಆಡಳಿತ ಮಂಡಳಿ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಜೊತೆಗೆ ಉಪಾಧ್ಯಕ್ಷರಾಗಿ ತಿಮ್ಮಪ್ಪ ವಿಶ್ವೇಶ್ವರ ಹೆಗಡೆ ಬಿಳೆಯಕ್ಕಲವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಆಡಳಿತ ಕಮಿಟಿಯ ನಿರ್ದೇಶಕರಾಗಿ ಮೋಹನ್ ನಾರಾಯಣ್ ಭಟ್ ಹೊನ್ನಳ್ಳಿ, ರಾಮಕೃಷ್ಣ ನಾರಾಯಣ್ ಭಟ್ ಎಣ್ಣೇಸರ, ಸೂರ್ಯನಾರಾಯಣ ನಾಗೇಂದ್ರ ಭಟ್ ಕುಂಬಾರಪುರಿ, ಗೋಪಾಲಕೃಷ್ಣ ನಾರಾಯಣ ಹೆಗಡೆ ನಂದೀಸರ, ರಾಘವೇಂದ್ರ ಸುಬ್ರಾಯ ಭಟ್ ಹಾಸನಗಿ, ಶ್ರೀ ವಿನೋದ್ ನಾರಾಯಣ ಪಂಚೀಕೇರಿ, ರಾಮ ಪಾಯ್ಕಗಾಡಿ ಸೋಮನಹಳ್ಳಿ, ಮಂಜುನಾಥ್ ನಾಗ್ಯ ಸಿದ್ದಿ ಹಸ್ಸೇಕಲ್, ಗಂಗಾಧರ್ ವಿಠೋಬಾ ಮೇಧಾ ಮಂಚೀಕೇರಿ, ಶ್ರೀಮತಿ ರಾಧಾ ಸೂರ್ಯನಾರಾಯಣ ಹೆಗಡೆ ಹಳಗೋಡು, ಶ್ರೀಮತಿ ಸುನಂದಾ ಕೃಷ್ಣ ಹೆಗಡೆ ಮರಿಗೆಮನೆ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಂತರ ಇಲ್ಲಿಯ ಆಡಳಿತದಲ್ಲಿ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ ಹಾಗೆ ವ್ಯವಹರಿಸುವಂಥ ಸದಸ್ಯರು, ಆಡಳಿತ ಮಂಡಳಿ, ಮತ್ತೊಂದು ಪ್ರಾಮುಖ್ಯವಾದಂಥ ಒಂದು ಭಾಗ ಸಂಸ್ಥೆಯ ದಿನನಿತ್ಯದ ಒಟ್ಟಾರೆ ಆಡಳಿತವನ್ನು ನೋಡಿಕೊಳ್ಳಬೇಕಾದಂಥ ಸಿಬ್ಬಂದಿಗಳು, ಅವರ ಪಾತ್ರವು ಕೂಡ ಅಷ್ಟೇ ಪ್ರಾಮುಖ್ಯವಾದಂಥದ್ದು. ನಮ್ಮ ಸಂಸ್ಥೆಯ ಈಗಿನ ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ಜಿ ಎನ್ ಭಟ್ ಅವರ ನೇತೃತ್ವದಲ್ಲಿ ಉಳಿದ ಎಲ್ಲ ಅಸಿಸ್ಟೆಂಟ್ ಸೆಕ್ರೆಟರೀಸ್, ಅಕೌಂಟೆಂಟ್, ಬೇರೆ ಸಿಬ್ಬಂದಿಗಳು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟು ನಮ್ಮ ಸಿಬ್ಬಂದಿಗಳ ಸಂಖ್ಯೆ 20ರಲ್ಲಿ 13 ಜನ ಖಾಯಂ ಸಿಬ್ಬಂದಿಗಳಿದ್ದಾರೆ, 7 ಜನ ಹಂಗಾಮಿ ಸಿಬ್ಬಂದಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯನ್ನು ಒಂದು ಮತ್ತು ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ರೂಪಿಸಬೇಕು, ಬೆಳೆಸಬೇಕು ಇರುವಂಥ ಸದಿಚ್ಛೆ ನಮ್ಮ ಮನಸ್ಸಿನ ಸಂಕಲ್ಪ ಇದೆ. ಮತ್ತು ಮಂಚೀಕೇರಿ ಅಂತ ಒಂದು ಊರು ತಾವು ಮೊದಲೇ ನಮ್ಮ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಇಡೀ ರಾಜ್ಯ ಗುರುತಿಸುವಂಥ ಊರು ಮಂಚೀಕೇರಿ. ಆ ಪ್ರದೇಶದಲ್ಲೇ ನಮ್ಮ ಹಾಸನಗಿ ಸೊಸೈಟಿ ಕೆಲಸ ಮಾಡ್ತಾ ಇದೆ. ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ತುಂಬ ಜಾಗೃತಗೊಂಡಂಥ ಒಂದು ಊರು ಇದೆ. ಇಲ್ಲಿ ಅದೊಂದು ರೀತಿಯ ಎಲ್ಲೂ ಕಾಣದೇ ಹೋದಂಥ ಒಂದು ಅಪರೂಪವಾದಂಥ ವೈಶಿಷ್ಟ್ಯತೆ ಈ ಪ್ರದೇಶಕ್ಕಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ಮಾನವೀಯತೆಯಿಂದ ದುಡಿಯುವಂಥ, ಕೆಲಸ ಮಾಡುವಂಥ ಒಂದು ದೊಡ್ಡ ಕಾರ್ಯಕರ್ತರ ಪಡೆ ಈ ಹಾಸನಗಿ ಈ ಸಹಕಾರಿ ಕ್ಷೇತ್ರದಲ್ಲಿದೆ. ಹಾಗಾಗಿ ಈ ಸಂಸ್ಥೆ ಮತ್ತು ಉನ್ನತ ಮಟ್ಟದಲ್ಲಿ ಬೆಳೆಯೋದಕ್ಕೆ ನಾವೆಲ್ಲ ಕೂಡಿ ಪರಿಶ್ರಮಿಸಬೇಕು ಅನ್ನುವಂಥ ಸಂಕಲ್ಪ ನಮಗೆ. ಸರ್, ಇನ್ನು ತಮ್ಮ ಸಂಸ್ಥೆಯ ರೈತರಾಗಿರ್ಬೋದು, ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿ, ಇದರ ಜೊತೆಗೆ ತಮ್ಮ ಒಂದು ಕ್ಷೇತ್ರದ ಜನತೆಗೆ ತಾವೇನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ನನಗೆ ಈ ಸಹಕಾರಿ ಕ್ಷೇತ್ರದಲ್ಲಿ ಇದ್ದು ಸುಮಾರು 1970ರಿಂದ ಇಲ್ಲಿಯವರೆಗೆ ಈ ದೀರ್ಘ ಅವಧಿಯಲ್ಲಿ ತಾಲೂಕಾ ಮಾರಾಟ ಸಹಕಾರಿ ಸಂಸ್ಥೆ, ಹಾಸನಗಿ ಗುರು ಬ್ರಾಹ್ಮಣ ಸೇವಾ ಸಹಕಾರಿ ಸಂಸ್ಥೆ, ಶ್ರೀ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆ ಹಾಗೂ ಇತರ ಸಂಸ್ಥೆಗಳಲ್ಲಿ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವುದಕ್ಕೆ ಇವತ್ತು ಜನ ಸಂಪೂರ್ಣವಾಗಿ ಹೃದ್ಗತವಾಗಿ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಇವಾಗೂ ಇಂಥ ಒಂದು
ನಿರಂತರವಾದಂಥ ಪ್ರಶ್ನಾತೀತವಾದಂಥ ಬೆಂಬಲ ಸಿಗೋದು ಬಹಳ ಅಪರೂಪ ಮತ್ತು ಇದು ಬಹುಶಃ ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನನ್ನ ಇತಿಮಿತಿಯಲ್ಲಿ ಕೈಲಾದ ಮಟ್ಟಿಗೆ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಒಟ್ಟಿನಲ್ಲಿ ಈ ಸಹಕಾರಿ ಸಂಸ್ಥೆ ಮತ್ತು ಗಟ್ಟಿಮುಟ್ಟಾಗಿ ಬೆಳಿಬೇಕು, ಜೀವಂತಿಕೆಯಿಂದ ಕೂಡಿರಬೇಕು. ಯಾವಾಗಲೂ ಆ ಸದಸ್ಯರಿಗೆ ನಂಬದಂಥ ಜನಕ್ಕೆ ಸೇವೆ ಸಲ್ಲಿಸೋದಕ್ಕೆ, ಕೆಲಸ ಮಾಡೋದಕ್ಕೆ ಆ ಸಂಸ್ಥೆ ಗಟ್ಟಿಯಾಗಿರಬೇಕು ಅನ್ನುವಂಥದ್ದೇ ನನ್ನ ಆಶಯ. ಇಲ್ಲಿಯವರೆಗೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಆ ಬೆಂಬಲ ಕೊಟ್ಟಂಥ ಬೆಳೆಗಾರರಿಗೆ ಮತ್ತು ವಿಶೇಷವಾಗಿ ನಾನು ಎಲ್ಲೆಲ್ಲಿ ಜವಾಬ್ದಾರಿಯಿಂದ ಆ ಜವಾಬ್ದಾರಿ ಸ್ಥಾನ ವಹಿಸ್ಕೊಂಡಿದ್ದೇನೋ ಅಲ್ಲೆಲ್ಲ ನನ್ನ ಜೊತೆಗೆ ಹೆಗಲಿಗೆ ಹೆಗಲು ದುಡಿದಂಥ ನಮ್ಮ ಸಿಬ್ಬಂದಿ ವರ್ಗ ಬಹಳ ಪ್ರಾಮುಖ್ಯವಾದಂಥದ್ದು. ನಾವೆಷ್ಟೇ ನಮ್ಮ ಆಶಯಗಳು ಉನ್ನತವಾಗಿದ್ದರೂ ಸಹ ಈ ಚುನಾಯಿತ ಪ್ರತಿನಿಧಿಗಳಿಗೆ, ಸದಸ್ಯರಿಗೆ ಅವರ ಹೆಜ್ಜೆಗೆ ಹೆಜ್ಜೆ ಇಟ್ಟು ಬರುವಂಥ ಸಿಬ್ಬಂದಿ ಇದ್ದರೆ ಆ ಸಂಸ್ಥೆಯನ್ನು ಮತ್ತು ಹೆಚ್ಚು ಉನ್ನತ ಮಟ್ಟಕ್ಕೆ ಒಯ್ಯಬಹುದು ಅಂತ ಹೇಳೋದಕ್ಕೆ ಉದಾಹರಣೆ ಬಹುಶಃ ನಮ್ಮ ಎಲ್ಲ ಸಂಸ್ಥೆಗಳೇ ಸಾಕ್ಷಿ. ತಾಲೂಕಾ ಮಾರಾಟ ಸಹಕಾರಿ ಸಂಸ್ಥೆ ನಷ್ಟದಲ್ಲಿ ಇದ್ದಂಥದ್ದು 1983ರಲ್ಲಿ ನನಗೆ ಗೊತ್ತಿರುವ ಹಾಗೆ ನಷ್ಟದಲ್ಲಿದ್ದಂಥ ಸಂಸ್ಥೆ ಇವತ್ತು ಈ ವರ್ಷ ಅದರ ಲಾಭ 1 ಕೋಟಿಗೂ ಮೇಲ್ಪಟ್ಟು ಲಾಭ ಆಗಿ 17 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. ನಮ್ಮ ಸಂಸ್ಥೆ ಹಾಸನಗಿ ಸೊಸೈಟಿ ಕೂಡ ಅಷ್ಟೇ. ಇವನ್ನೆಲ್ಲ ನೋಡೋದು ತುಂಬ ಸಂತೋಷ ಯಾಕಾಗ್ತದೆ ಅನಿಸ್ತದೆ ಯಾಕೆ ಅಂತ ಕೇಳಿದೆ, ನಾವು ಮಾಡಿರೋದರಲ್ಲಿ ಜನಕ್ಕೆ ಸ್ವಲ್ಪ ಮಟ್ಟಿಗೆ ತೃಪ್ತಿ ಇದೆ. ಹಾಗಾಗಿ ಜನರಕ್ಕೆ ನೀಡಬೇಕಾದಂಥ ಸಂದೇಶ ಏನು ಕೇಳಿದರೆ, ಈ ಸಂಸ್ಥೆ ಗಟ್ಟಿಯಾಗಿರೋದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ. ಸಂಸ್ಥೆ ನಮ್ಮ ನೆರವಿಗೆ ಬರುವುದಕ್ಕೆ ನಮ್ಮ ಪ್ರಯತ್ನ ಸದಾಕಾಲ ಇರಬೇಕು ಅನ್ನುವಂಥದ್ದು ನನ್ನ ಸಂದೇಶ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಹಕಾರಿ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾವು ನೋಡೋಲ್ಲ ವೀಕ್ಷಕರಿಗೆ, ಇಷ್ಟೊತ್ತು ಮಾತನಾಡಿದಂತಹ ಕಲೆ ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ರಾಜ್ಯ ಮಟ್ಟದಲ್ಲೇ ಗುರುತಿಸಿಕೊಂಡಿರುವಂತಹ ಮಂಚಿಕೇರಿ ಗ್ರಾಮದಲ್ಲಿರುವಂತಹ ಹಾಸನಗಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘ ನಿಯಮಿತ ಹಾಸನಗಿ, ಇದರ 4 ದಶಕಗಳಿಂದ ಅಧ್ಯಕ್ಷರಾಗಿ ನಿರ್ವಹಿಸಿದಂತಹ ಶ್ರೀ ರಾಮಕೃಷ್ಣ ಎನ್ ಹೆಗಡೆ ಗೋಸ್ಗಡ್ಡೆ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinIndia.com @ ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.